42,000 ಜನ ಭಾರತೀಯರಿಗೆ ಈ ಬಾರಿ ಹಜ್ ಯಾತ್ರೆಗೆ ಅವಕಾಶ ಸಿಗೋದು ಕಷ್ಟ. ಭಾರತೀಯ ಹಜ್ ಯಾತ್ರಿಗಳಿಗೆ ಕೋಟಾ ಕಡಿತಗೊಳಿಸಿದೆ ಸೌದಿ ಸರ್ಕಾರ. ಕೇವಲ 10,000 ಭಾರತೀಯ ಯಾತ್ರಿಕರಿಗೆ ಮಾತ್ರ ಹಜ್ ಯಾತ್ರೆಯ ಭಾಗ್ಯ ಸಿಗುತ್ತೆ. ವರ್ಷಕ್ಕೆ 52,000ದಷ್ಟು ಭಾರತೀಯರು ಹಜ್ ಯಾತ್ರೆಗೆ ತೆರಳುತ್ತಾ ಇದ್ದರು. ಆದರೆ ಈ ಬಾರಿ 80% ಯಾತ್ರಿಕರ ಸಂಖ್ಯೆ ಕಡಿತಗೊಳಿಸಲಾಗಿದೆ. ಕೇವಲ ಭಾರತ ಮಾತ್ರವಲ್ಲದೆ ಬೇರೆ ದೇಶಗಳ ಭಕ್ತರ ಸಂಖ್ಯೆಗೂ ಕೂಡ ಸೌದಿ ಸರ್ಕಾರ ಕತ್ತರಿ ಹಾಕಿದೆ. ಈ ಬಗ್ಗೆ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಒಮರ್ ಅಬ್ದುಲ್ಲಾ ಆಗ್ರಹಿಸಿದ್ದಾರೆ. PDP ಪಕ್ಷದ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ.